ಎಲ್ಲರಿಗೂ ನಮಸ್ಕಾರ. ಎರಡು ಥಟ್ಟಂಥ ವ್ಯಕ್ತಿಗಳು ಈ ಸಭೆಯಲ್ಲಿದ್ದಾರೆ. ಥಟ್ಟಂತ ಹೇಳಿ ಅಂತ ಹೇಳುವ ನಾ ಸೋಮೇಶ್ವರ ಅವರು, ಥಟ್ಟಂತ ಬರೀರಿ ಅಂತ ಹೇಳುವ ಜಮೀಲ್ ಅವರು. ಈ ಥಟ್ಟಂತ ಅನ್ನೋದರಲ್ಲಿ ನಾವೆಲ್ಲ ಭಾಳ ಕಷ್ಟಪಡ್ತಾ ಇದ್ದೀವಿ. ಜಮೀಲ್ ಅವರು ಬೆನ್ನು ಹಿಡಿದು ಬರೆಸ್ತಾ ಇದ್ದಾರೆ, ಹಾಗಾಗಿ ಪುಸ್ತಕಗಳು ಬರ್ತಾ ಇವೆ. ಅಷ್ಟೇ ವಿಭಿನ್ನವಾಗಿ ವಿಶಿಷ್ಟವಾಗಿ ತಾವುಗಳು ಓದ್ತಾ ಇದ್ದೀರಿ, ಹಾಗಾಗಿ ಈ ಪುಸ್ತಕಗಳು ಬರ್ತಾ ಇದೆ. ಇವತ್ತು ಬೆಂಗಳೂರಲ್ಲಿ ಇದೇ ಸಮಯದಲ್ಲಿ ಹಲವು ಪುಸ್ತಕಗಳು ಲೋಕಾರ್ಪಣೆ ಆಗ್ತಾ ಇದೆ. ಎರಡು ದೊಡ್ಡ ಪುಸ್ತಕದ ಮೇಳಗಳು ನಡೀತಾ ಇವೆ. ಬೆಂಗಳೂರಿಗೆ ಪುಸ್ತಕದ ಗೀಳು ಹತ್ತಿದ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಸಂತೋಷದ ವಿಷಯ. 3 ಜನ ಬಹಳ ವಿಶಿಷ್ಟವಾದ ವ್ಯಕ್ತಿಗಳು ಇವತ್ತಿನ ಸಭೆಯಲ್ಲಿದ್ದಾರೆ. ಒಬ್ಬರು IAS, ಒಬ್ಬರು IRS, ಇನ್ನೊಬ್ಬರು ಇಂಥವ್ರನ್ನೆಲ್ಲ ಸೃಷ್ಟಿ ಮಾಡುವ ಕರ್ಜಿಗೆಯವರು ಬರುವಾಗ ಗುರುವಿನ ಶ್ಲೋಕ ಹಿನ್ನೆಲೆಯಲ್ಲಿ ಬರ್ತಾ ಇತ್ತು. ಕರ್ಜಿಗೆಯವರು ಇವತ್ತು ಕರ್ನಾಟಕದಾದ್ಯಂತ ಅಂಥದ್ದೊಂದು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಕೇವಲ ಅರಿವನ್ನು ಬಿತ್ತರಿಸೋದರ ಮೂಲಕ ಪುಸ್ತಕಗಳು ಮಾಡೋ ಕೆಲಸ ಕೂಡ ಇದೆ. ಅದೇ ಕೆಲಸವನ್ನು ನಾವುಗಳು ಕೂಡ ಅಳಿಲು ಸೇವೆ ಅನ್ನೋ ತರಹದಲ್ಲಿ ಮಾಡ್ಕೊಂಬಂದಿದ್ದೀವಿ. ನನ್ನ ಕುರುಕ್ಷೇತ್ರ ಸರಣಿಯ 2ನೇ ಪುಸ್ತಕ ಇವತ್ತು ಲೋಕಾರ್ಪಣೆಯಾಗಿದೆ. ಮೊದಲ ಪುಸ್ತಕದಲ್ಲಿ 10 ದಿನಗಳ ಯುದ್ಧವನ್ನು ನಿರೂಪಿಸಲಾಗಿತ್ತು. ಅಂದರೆ ಭೀಷ್ಮ ಪರ್ವ ಅಂತ ಮಹಾಭಾರತದಲ್ಲಿ ಕರೆಸಿಕೊಳ್ಳುವ ಭಾಗ ಅದು. ಭೀಷ್ಮನ ಅವಸಾನದ ಕಾಲದವರೆಗಿನ ಘಟ್ಟ. ಈ ಪುಸ್ತಕದಲ್ಲಿ ಮುಗಿಯತ್ತೆ ಅಂತ ಹಲವು ಜನ ನನ್ನ ಪುಸ್ತಕದ ಓದುಗರು ಅಂದ್ಕೊಂಡಿದ್ರು, ಮುಗಿಲಿಲ್ಲ. ಇದರಲ್ಲಿ 10 ದಿನ ಮುಗಿದ ಮೇಲೆ ಮತ್ತೆ 8 ದಿನ ಇನ್ನೊಂದು ಪುಸ್ತಕದಲ್ಲಿ ಮುಗಿಬೇಕಲ್ಲ ಅಂತ. ಆದರೆ ಈ ಪುಸ್ತಕ ತನ್ನಲ್ಲಿ ಒಳಗೊಂಡಿದ್ದು 3 ದಿನಗಳನ್ನು ಮಾತ್ರ. 13ನೇ ದಿನದವರೆಗಿನ ಯುದ್ಧ ಮಾತ್ರ ಇದರಲ್ಲಿ ಬಂದಿರುವಂಥದ್ದು. ಅದಕ್ಕೆ ಕಾರಣ ಅಂತ ಅಂದರೆ, ಮಹಾಭಾರತದಲ್ಲಿ ಕಥೆಗಳನ್ನು ವ್ಯಾಸರು ನಿಲ್ಲಿಸ್ತಾ ಹೋಗುವಾಗ ಅವರಿಗೆ ಅವರದ್ದೇ ಆದ ದೃಷ್ಟಿಕೋನ ಇದೆ. 18 ಪರ್ವಗಳು ಅಂತ ಮಾಡಿಕೊಂಡು ಅವರು ಕಥೆಗಳನ್ನು ಎಲ್ಲಿಗೆ ಒಂದು ಜಾಗಕ್ಕೆ ನಿಲ್ಲಿಸ್ತಾ ಹೋಗ್ತಾರೆ. ಅದನ್ನು ಹಾಗೆ ನಿಲ್ಲಿಸುವಾಗ ಅವರು ಅದರ ಪ್ರಮಾಣವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅಂದರೆ ಇಷ್ಟು ಶ್ಲೋಕಗಳಾದಾಗ ಪುಸ್ತಕ ಆ ಭಾಗ ನಿಲ್ಲಿಸಬೇಕು ಅಂತ ಅವರು ಅಂದ್ಕೊಳ್ಳೋದಿಲ್ಲ. ಸ್ತ್ರೀ ಪರ್ವದಂತಹ ಬಹಳ ಚಿಕ್ಕ ಪರ್ವಗಳಿವೆ, ಅತ್ಯಂತ ಬೃಹತ್ತಾದ ಆಕಾರ ಇರುವ ಪರ್ವಗಳಿವೆ. ಅವರದ್ದೇ ಆದ ಒಂದು ದೃಷ್ಟಿಕೋನ ಇದೆ. ಅದನ್ನು ಹೇಳುವಾಗ, ಯುದ್ಧವನ್ನು ಹೇಳುವಾಗ ಯುದ್ಧವನ್ನೆಲ್ಲ ಸೇರಿ ಒಂದು ಕುರುಕ್ಷೇತ್ರ ಪರ್ವ ಅಂತ ಮಾಡ್ಬೋದಿತ್ತು. ಅವರು ಹಾಗೆ ಮಾಡೋದಿಲ್ಲ, ಅದನ್ನು ಒಡಿತಾರೆ. ಅದರಲ್ಲಿ ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ ಅಂತ ಹೇಳ್ತಾರೆ. ಅದನ್ನು ಹೇಳುವಾಗ ಎಷ್ಟು ವಿಚಿತ್ರ ಅಂತ ಅಂದರೆ, ಯಾರು ಅಲ್ಲಿ ಅಧರ್ಮಿಗಳು, ಅನ್ಯಾಯಕಾರರು ಅಂತಾಗಿ ಮಹಾಭಾರತದಲ್ಲಿ ಯಾರು ಸೋಲ್ತಾರೋ ಸಾಯ್ತಾರೋ ಅಲ್ಲಿಯ ಸೇನಾಧಿಪತಿಗಳ ಹೆಸರಿನಲ್ಲಿ ಆ ಪರ್ವಗಳನ್ನು ಮಾಡ್ತಾರೆ ಅವರು. ಅಂದರೆ ಒಬ್ಬ ಕೃತಿಕಾರನಿಗೆ ತನ್ನ ಅಧ್ಯಾಯಗಳನ್ನು ಎಲ್ಲಿಗೆ ನಿಲ್ಲಿಸಬೇಕು, ಇನ್ನೊಂದನ್ನು ಎಲ್ಲಿಂದ ಆರಂಭಿಸಬೇಕು ಅನ್ನೋದಕ್ಕೆ ಅವನದ್ದೇ ಆದ ದೃಷ್ಟಿಕೋನಗಳಿರುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಇದನ್ನು 3 ದಿನಕ್ಕೆ ಮತ್ತೆ ಮುಕ್ತಾಯ ಮಾಡಿದ್ದೇನೆ. ನನ್ನ ಪ್ರಕಾರ 18 ದಿನದ ಯುದ್ಧ ಎಲ್ಲಿಗೆ ಮುಕ್ತಾಯ ಆಗುತ್ತೆ ಮತ್ತು ಎಲ್ಲಿ ಆರಂಭ ಆಗುತ್ತೋ ಅಲ್ಲಿಯ ಘಟ್ಟಗಳು ಅಂತ ನಾನು ಅದನ್ನು ಅಂದುಕೊಳ್ತಾ ಇದ್ದೇನೆ. 5 ದಿನದ ದ್ರೋಣ ಪರ್ವಕ್ಕೆ ಇದು ವ್ಯಾಸರ ಪ್ರಕಾರ ಮುಗಿಬೇಕು. ಆದರೆ ನನ್ನ ಪ್ರಕಾರ ಭೀಷ್ಮನ ಅವಸಾನದವರೆಗಿನ ಘಟ್ಟ ಇದೆಯಲ್ಲ, ಅದು ಬಹಳ ಪ್ರಮುಖವಾದಂತಹ ಅಂಶ 18 ದಿನದ ಯುದ್ಧದಲ್ಲಿ. 2ನೇಯದ್ದು ಯಾವುದು ಅಂದರೆ ಮುಂದಿನ 3 ದಿನದಲ್ಲಿ ಆಗುವಂಥದ್ದು. ಅದು ಅಭಿಮನ್ಯುವಿನ ಸಂಹಾರ ಆಗುತ್ತಲ್ಲ, ಆ ಘಟ್ಟ ಮುಗಿಯುವಾಗ ಯುದ್ಧಕ್ಕೆ ಹೊಸ ತಿರುವು ಬರುತ್ತೆ. ಅಲ್ಲಿಗೆ ಒಂದು ಮುಕ್ತಾಯದಂತೆ ಕಾಣಿಸುತ್ತೆ, ಇನ್ನೊಂದು ಆರಂಭದಂತೆ ಕಾಣಿಸುತ್ತೆ. ಆ ಕಾರಣಕ್ಕಾಗಿ 2ನೇಯ ವೀರನ ಅಥವಾ ಮಹಾಪುರುಷನ ಮರಣಕ್ಕೆ ಈ ಪುಸ್ತಕವನ್ನು ನಾನು ನಿಲ್ಲಿಸಿದ್ದೀನಿ. ಅದರ ಜೊತೆಗೆ 11ನೇ ದಿನದ ಯುದ್ಧ ಈ ಪುಸ್ತಕದಲ್ಲೇನು ಆರಂಭ ಆಗುತ್ತೆ, ಅಲ್ಲಿ ಒಂದು ಹೊಸತು ಆರಂಭ ಆಗುತ್ತೆ ದ್ರೋಣರ ಸೇನಾಧಿಪತ್ಯದಲ್ಲಿ. 14ನೆಯ ದಿನ ಆರಂಭ ಆಗುವಾಗ ಕುರುಕ್ಷೇತ್ರ ಯುದ್ಧಕ್ಕೆ ಹೊಸ ರೂಪ ಬಂದುಬಿಡುತ್ತೆ. ಇಡೀ ಯುದ್ಧ 2 ಗುಂಪುಗಳ ನಡುವಿನ ಯುದ್ಧ ಆಗದೆ, ದುರ್ಯೋಧನ ಗೆಲ್ಲಬೇಕು, ಯುಧಿಷ್ಠಿರ ಗೆಲ್ಲಬೇಕು ಅನ್ನೋ ಯುದ್ಧ ಆಗದೆ, ಇಬ್ಬರಲ್ಲಿ ಒಬ್ಬರು ಸಾಯಬೇಕು ಅನ್ನುವ ಯುದ್ಧಕ್ಕೆ ತೆರಕಿಕೊಳ್ಳುತ್ತೆ. ಒಂದೋ ಜಯದ್ರಥ ಸಾಯಬೇಕು, ಇಲ್ಲ ಪ್ರತಿಜ್ಞೆ ಮಾಡಿದ ಅರ್ಜುನ ಸಾಯಬೇಕು ಅನ್ನುವ ವಿಚಿತ್ರವಾದ ಒಂದು ಹಂತಕ್ಕೆ ಬಂದು, ಇಡೀ 14ನೇ ದಿನದ ಯುದ್ಧ ತನ್ನ ಮೂಲ ಉದ್ದೇಶವನ್ನು ಕಳೆದುಕೊಂಡಂತೆ ಆಗಿ, ಕೇವಲ ಅವನನ್ನು ಉಳಿಸ್ಕೊಂಡು ಇವನನ್ನು ಸಾಯಿಸ್ತೀವಿ, ಅವನನ್ನು ಸಾಯಿಸಿ ಇವನನ್ನು ಉಳಿಸ್ಕೊಳ್ತೀವಿ ಅಂತ 18 ಅಕ್ಷೌಹಿಣಿ ಸೇನೆಗಳು ಒಂದಾಗಿ ಬಿಡ್ತವೆ. ಹಾಗಾಗಿ ವಿಭಿನ್ನವಾದ ತಿರುವನ್ನು ಪಡೆದುಕೊಳ್ಳೋದು 14ನೇ ದಿನ. ಹಾಗಾಗಿ ನಾನು 13ನೇ ದಿನಕ್ಕೆ ಈ ಕೃತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನನ್ನ ಪುಸ್ತಕಗಳನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇರೋ ನೀವು ಇದನ್ನು ಸ್ವಾಗತಿಸ್ತೀರಿ ಅಂತ ಬಯಸ್ತಾ, ನನ್ನೆಲ್ಲ ಸಹಕೃತಿಕಾರರ ಕೃತಿಗಳನ್ನು ತಾವು ಸ್ವಾಗತಿಸಿ ಅಂತ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.